ಅಲ್ಲ ಇದೀಗ ಹುಟ್ಟಿದ ಹಬ್ಬದ ಲೆಕ್ಕಕ್ಕೆ ಅಂತ ಮಾಡಿದ್ದಲ್ಲ. ಏನೋ ಒಂದು ಮನೆಯಲ್ಲೇ ಒಂದು ಕಾರ್ಯ ಮಾಡಬೇಕು ಅನ್ನೋದು ನನಗೆ ಒಂಥರ ಇದಾಯ್ತು. ನಾನು ಸತ್ಯನಾರಾಯಣ ಕಥೆನೇ ಮಾಡೋಣ ಅಂತ ಲೆಕ್ಕ ಹಾಕಿದೆ. ಎಂತ ಮಾಡ್ತೀರಿ ಹೇಳಿ, ಪೂಜೆ ಕೂರೋದು ಯಾರು? ಈಗ ನಿಮ್ಮಲ್ಲೇ ಯಾರನ್ನಾರ ಈಗ ಮಾದಪ್ಪಣ್ಣ ಪಾರ್ವತಕ್ಕ ಆಗಲಿ, ನೀವು ಗುಂಡಪ್ಪಣ್ಣ ಆಗಲಿ ಯಾರು ಕೂರ್ಬೋದಿತ್ತು. ನಂಗೆ ಅದರಲ್ಲೇನು ಬೇಜಾರೇನಿಲ್ಲ. ಆದರೆ ರೊಮ್ಮಿನ ಮನಸ್ಸಿಗೆ ಎಷ್ಟು ಬೇಜಾರಾಗ್ತದೆ, ಕೂರಂಗಿದ್ದೀರಿದಾತಿತ್ತಲ್ಲ ಅಂತ. ಹಾಗಾಗಿ ಯೋಚನೆ ಮಾಡಿ ಮಾಡಿ ಬೇಡ, ಇದಾರು ಒಂದು ಇದು ಮಾಡೋಣ ಅಂಥೇಳಿ ನಾನೇ ಹೇಳಿದ್ದು. ಮತ್ತು ರಮ್ಮಿಗೇನು ಅಷ್ಟೇನು ಮನಸ್ಸೇನಿರಲ್ಲ. ಬೇಡಪ್ಪ ಎಂತಕ್ಕೆ ಸುಮ್ಮನೆ ಅಂತಲೇ ಇತ್ತು. ಹಾಗಾಗಿ ಒಂದಕ್ಕೊಂದು ಸುಸೂತ್ರ ಆಗಲ್ಲ. ನಂಗೆ ಈಗೆಲ್ಲ ಒಂದೊಂದೇ ಅನ್ನಿಸ್ತದೆ, ಹಂಗೆ ಮಾಡ್ಬೋದಿತ್ತು ಹಿಂಗೆ ಮಾಡ್ಬೋದಿತ್ತು ಅಂತ. ಆಗಲಿ, ಇನ್ಮೇಲೆ ಉರ್ಸ ಇದನ್ನೊಂದು ಮಾಡ್ತೀನಿ. ಏನು ಮಾಡೋದು ಹೇಳಿ, ನಮ್ಮ ಪರಿಸ್ಥಿತಿ ಇಲ್ಲಿ ಬಂದು ಏನು ಗ್ರಾಚಾರಕ್ಕಿಟ್ಟಿದ್ದು ಏನೋ. ಗಡಿಬಿಡಲಿ ಮದುವೆ ಅಂತ ಒಂದು ಮಾಡಿ ಪೂರೈಸಿದೆ. ಅದಾರು ಒಂದು ಗನಾಗಿದ್ದಿದ್ರೆ ನಂಗೆ ಅದ್ರಲ್ಲಿ ಬೇಜಾರಿರಲ್ಲ. ಅವನು ಹಿಂಗಿದ್ದವ ಅಂತ ನಾವು ಮನಸ್ಸಲ್ಲೇ ಎಣಿಸಿರಲ್ಲ. ಏನು ಮಾಡ್ತೀರಿ ಹೇಳಿ, ಮಗಳ ಹತ್ರ ಇರ್ತದೆ, ಹೆಂಗೆ ನೋಡ್ತಾ ಇರೋಕ್ಕಾಗದೆ ಅಂಥೇಳಿ ದುಡುಕಿ ಕೆಲಸ ಮಾಡಿದೆ. ಈಗ ಇಲ್ಲಿಗೆ ಬಂದ್ಕೋ ಕೂತದೆ. ತೆಗಿರತ್ಲಾಗ ವೀರಣ್ಣ, ಗಾನ ಇಷ್ಟೆಲ್ಲ ಇದು ಮಾಡಿರಿ, ಇನ್ನೂ ಗಾನ ಮಾಡ್ಬೋದಿತ್ತು ಅಂದರೆ ಎಂತ ಬೇಕಂಬಷ್ಟು ಆತಪ್ಪ. ಭಾಳ ಗನಾಗಾಗಿತ್ತು ಎಲ್ಲದೂ. ಇನ್ನು ಹೆಂಗೆ ಮಾಡ್ತಾರೆ ಇಂಥ ಒಂದೊಳ್ಳೆ ಇದು ಮಾಡ್ಕೊಂಡು ಎಲ್ಲ ಖುಷಿಲಿರೋಷ್ಟೊತ್ತಿಗೆ ಅವನ್ನೆಲ್ಲ ಎಂಥ ಜ್ಞಾನ ಮಾಡ್ತೀರಿ? ಸುಮ್ಮನಿರಿ. ಅವ್ರವ್ರ ಇದ್ರಲ್ಲಿ ಬಾರ್ದಿದ್ದು ಹೆಂಗಿರ್ತದೋ ಹಾಗೆ ಆಗೋದು. ನಾವೆಲ್ಲ ಒಂದು ನಿಮಿತ್ತಲ್ಲನ್ರಿ, ತಲೆ ಕೆಡ್ಸ್ಕೊಬೇಡಿ. ನೀವೇ ಹಿಂಗೆ ಮಾಡಿದ್ರೆ ಪಾಪ ರಮ್ಯ ಹೆಂಗೆ ಇದು ಮಾಡ್ಬೇಕು? ನಂಗೂ ಸುಮಾರು ಸತಿ ಜ್ಞಾನ ಆಯ್ತು ಅದನ್ನು ನೋಡ್ದಂಗೂ. ಈಗ ಇಬ್ಬರು ಇದ್ದಿದ್ರೆ ಎಷ್ಟು ಗನಾಗಾತಿತ್ತು ಅಂತ ನಾ ಬಾಯ್ಬಿಟ್ಟು ಹೇಳಲ್ಲ, ಆದ್ರೆ ಮುನ್ಸಲ್ಲಿ ಜ್ಞಾನ ಆಗಿತ್ತು. ಇರಲಿ ಬಿಡಿ, ಏನು ಎಲ್ಲ ಏನು 5 ಬೆಳ್ಳು ಒಂದೇ ಸಮ ಇರ್ತಾವ? ಇಲ್ಲ ಪಾರ್ವತಕ್ಕ, ಆ ಥರ ಎಲ್ಲ ಏನು ಇಲ್ಲ. ರಮ್ಯ ಖುಷಿಯಲ್ಲೇ ಇತ್ತಪ್ಪ. ಹಿಂಗೆ ಇದ್ರೆ ಆತು ಬಿಡಿ. ಅಲ್ಲಿ ಇದ್ದು ದಿನ ಅದೇ ನರ್ಕ ಅನುಭವಿಸೋದಕ್ಕಿಂತ ಅದರ ಮಗಳನ್ನು ಸಾಕೊಂಡು ಆರಾಮಾಗಿ ಇರ್ತದೆ. ಏನು ತೊಂದರೆ ಇಲ್ಲ. ನೀವು ಮಾತ್ರ ಏನು ಹೇಳಕ್ಕೆ ಹೋಗ್ಬೇಡಿ ಅದ್ರ ಎದುರಿಗೆ ರಘುವೀರಣ್ಣ. ಹ್ಞೂ ಅದೇ. ಓ, ಇವ್ರು ಈಗ ಬರ್ತಾ ಇದ್ದಾರಲ್ಲ? ಹಾಂ, ಬಾ. ಅಲ್ಲ, ಅದೇನು ತಡ ಆತಲ್ಲ, ನಾ ಅದೇ ಯೋಚನೆ ಮಾಡ್ತಿದ್ದೆ. ಅಷ್ಟು ರೀತಿ ಹೇಳಿ ನೀ ಬರ್ಲಲ್ಲ ಅದೇನೋ ಅಂತ. ಒಬ್ಬಳೇ ಬಂದ? ಇಲ್ಲ ಅಂಕಲ್, ರಾಕೇಶ್ ಬಂದಿದ್ದಾರೆ, ಅಲ್ಲಿ ಹೊರಗಡೆ ಇದ್ದಾರೆ. ನಾವು ಬೇಗನೆ ಹೊರಟಿದ್ವಿ, ಅಕ್ಕಂಗೆ ವೆಯ್ಟ್ ಮಾಡ್ತಾ ಇದ್ವಿ, ಹಾಗಾಗಿ ಲೇಟ್ ಆಯಿತು. ಹ್ಞೂ ನೋಡ, ಅದು ಜ್ಞಾನ ಇಲ್ಲ ನನಗೆ. ನಾ ಹೇಳಿನಿ ನಾಗರಾಜನ ಹತ್ರ, ವಾಗೇಶನ ಹತ್ರನೂ ಹೇಳಿನಿ, ಅಷ್ಟಲ್ಲದೆ ಬರಲೇಬೇಕು ಅಂತ. ಅದೇನವ್ರು ಬರಲ್ಲ? ನಾನು ಮಾಡಿದ ಮೋಸದ ಮರತಿ. ನಿನ್ನ ಅಕ್ಕಗೆ ಒಂದು ಫೋನ್ ಮಾಡಿ ಹೇಳಿದ್ರು ತಲೆ ಬಿಸಿ ಇರಲ್ಲ. ಇವರಿಬ್ಬರು ಏನು ಮನೆಗೆ ಹೋಗಿ ಹೇಳರೆ ಬಿಟ್ಟಾರ. ರಮ್ಯಾ ಫೋನ್ ನಂಬರ್ ಇದ್ದಿದ್ರು ಫೋನ್ ಮಾಡ್ಬೋದಿತ್ತು ಅಂತ ಸುಮಾರು ಸತಿ ಇದು ಮಾಡ್ತೋ, ಫೋನ್ ನಂಬರ್ ಸಿಕ್ಕಲ್ಲ. ನಿನ್ನ ಹತ್ರ ಕೇಳಿದರೆ ಸಿಕ್ತಿತ್ತೇನೋ. ಇಲ್ಲ ಹಂಗೇನಿಲ್ಲ ಅಂಕಲ್, ಹೇಳಿದರು, ಭಾವನು ಹೇಳಿದರು, ಮಾವನು ಹೇಳಿದ್ರಂತೆ. ಇಬ್ಬರು ಹೊರಟಿದ್ರು, ಅಕ್ಕ ಭಾವ ಇಬ್ಬರು ಪಾಪು ಕರ್ಕೊಂಡು ಹೊರಟಿದ್ರು. ಆದರೆ ಹೊರಡೋಷ್ಟೊತ್ತಿಗೆ ಭಾವನ ಅಮ್ಮ ಏನೋ ಬಿದ್ದು ಕಾಲಿಗೆ ಪೆಟ್ಟು ಮಾಡ್ಕೊಂಡ್ರಂತೆ. ಸ್ವಲ್ಪ ಜಾಸ್ತಿನೇ ಪೆಟ್ಟಾಗಿರ್ಬೇಕಾ ಅಂತ. ಅದಕ್ಕೆ ಮತ್ತೆ ಅಕ್ಕ ಫೋನ್ ಮಾಡಿದ್ಲು, ನಾನು ಬರೋಲ್ಲ ಮರತಿ, ನೀವು ಹೋಗಿ ಬನ್ನಿ, ಇವ್ರು ತುಂಬ ನೋವು ಅಂತ ಆದರೆ ಹೆಂಗೆ ಬಿಟ್ಟು ಬರೋದು ಅಂದ್ಲ. ಮತ್ತು ನಾವು ಹೊರಟು ಬಂದು ಹಾಗೇನೆ. ಓ ಹೌದನ? ಅವ್ರದ್ದು ಒಂದು ಏನು ಗ್ರಾಚಾರನ ಮರತಿ, ಒಂದಲ್ಲ ಒಂದು ಹಿಂಗಿದ್ದ ಆತನೇ ಇರ್ತದೆ.
ಹ್ಞೂ ಅಂಕಲ್, ನಾನು ಅದೇ ಯೋಚನೆ ಮಾಡಿದೆ. ಬೇಜಾರಾಯ್ತು ಅಕ್ಕನೂ ಪಾಪ ತುಂಬ ಖುಷಿಲಿ ಹೊರಟಿದ್ಲು ಇಲ್ಲಿಗೆ ಬರಬೇಕು ಅಂತ. ನೋಡಿದ್ರೆ ಹೀಗಾಯಿತು. ಹೇಳಿದ್ಲು ಬೇಜಾರು ಮಾಡ್ಕೊಳೋದು ಬೇಡ ಅಂತ ಹೇಳು ಅಂತ. ಇರ್ಲಿ ಬಿಡು, ಬೇಜಾರೊಂದೆ ಅಂತ ಅದರಲ್ಲಿ. ಪಾಪ ಅವರಿದು ಅವ್ರಿಗಾಗಿದೆ. ಬಾ ಈಚಿಗೆ ಬಾ, ರಮ್ಯನ ಕರಿತೀನಿ. ರಮ್ಯಾ, ಇವುದು ರಾಕೇಶನ್ ಹೆಂಡತಿ ಬಂದಾರೆ ನೋಡು. ಒಂಚೂರು ಬಾ ಇಲ್ಲಿ. ಅಲ್ಲ, ಅವರೇನೋ ಕೆಲಸ ಮಾಡ್ತಿದ್ದಾರೇನೋ, ಇರಲಿ ಬಿಡಿ. ನಾನು ಇಲ್ಲಿ ಇರ್ತೀನಿ. ಇಲ್ಲಿ ಪಾರ್ವತತ್ತೆ ಇವರೆಲ್ಲ ಇದ್ದಾರಲ್ಲ, ಇವ್ರ ಜೊತೆ ಇರ್ತೀನಿ ನಾನು. ಪೂರ್ವಿತಾ ಈಗ ಬಂದ್ರ? ಯಾಕೆ ಲೇಟ್ ಆಯ್ತಲ್ಲ? ರಾಕೇಶ್ ಬರಲಾ? ಹ್ಞೂ, ನೀವು ಮಾತಾಡ್ತಾ ಇರಿ. ನಾ ಯಾರು ಬಂದ್ರೂ ನೋಡ್ತೀನಿ. ಅವರಿಗೆ ಕುಡಿಯೋಕ್ಕೆಲ್ಲ ಕೂಡ ಕೇಳು ಪ್ರೇಮನ ಹತ್ರ. ರಮ್ಯಾ, ಹ್ಞೂ ಹ್ಞೂ ಅಪ್ಪ. ಕೂತ್ಕ, ಆಚೆಗೆ ಹೋಗಿ ಕೂತ್ಕ. ರಾಕೇಶ್ ಬಂದಿದ್ದಾರೆ ರಮ್ಯಾ. ಅಲ್ಲಿ ಹೊರಗಡೆ ಅನಿಲ್ ಅಣ್ಣ ಎಲ್ಲ ಇದ್ರಲ್ಲ, ಅವ್ರ ಜೊತೆ ಮಾತಾಡ್ತಿದ್ದಾರೆ. ನಾನು ಮತ್ತೆ ಬೇಗ ಒಳಗೆ ಬಂದೆ, ಬರೋದೇ ಲೇಟ್ ಆಗಿತ್ತಾ? ಪರವಾಗಿಲ್ಲ ಬಿಡಿ. ಇದು ನಿಮ್ಮ ಅಕ್ಕ ಅವರು ಸರಿತಾ ಅಲ್ಲ, ಅವ್ರು ಯಾಕೆ ಬರಲಿಲ್ಲ? ಅವರಿಗೂ ಹೇಳಿದ್ವಿ. ಮಾತ್ರ ನಾನೇ ಇಂಡಿವಿಜುವಲಾಗಿ ಫೋನ್ ಮಾಡಬೇಕು ಅಂದ್ಕೊಂಡೆ, ನಂಬರ್ ಸಿಗಲಿಲ್ಲ ನನಗೆ. ಇಲ್ಲ ಹಾಗೇನಿಲ್ಲ, ಅವಳಿಗೆ ಫೋನ್ ಮಾಡಬೇಕು ಅನ್ನೋದೇನಿಲ್ಲ. ಅವಳು ಹೊರಟಿದ್ಲು, ಗೊತ್ತಿತ್ತು ನಿಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತಲ್ಲ, ಹಾಗಾಗಿ ಹೊರಟಿದ್ಲು. ನಾವಿಬ್ಬರು ಮಾತಾಡ್ಕೊಂಡಿದ್ವಿ ಹೋಗಿ ಬರೋಣ ಅಂತ. ಅವಳಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ, ಹಾಗಾಗಿ ನನಗೂ ಲೇಟ್ ಆಗಿದ್ದು. ಮತ್ತು ಯಾಕೆ ಬರಲ್ಲ ಅವರು? ಅದು ಇವರು ಹೊರಡಷ್ಟೊತ್ತಿಗೆ ಅವ್ರ ಅತ್ತೆ, ನಮ್ಮ ಬಾವರ ಅಮ್ಮ ಇದ್ದಾರಲ್ಲ, ಅವ್ರು ಬಿದ್ದು ಸ್ವಲ್ಪ ಕಾಲಿಗೆ ಪೆಟ್ಟು ಮಾಡ್ಕೊಂಡ್ರಂತೆ. ತುಂಬ ನೋವು ಅಂತಿದ್ರಂತೆ. ಅದಕ್ಕೆ ಹೇಳಿದ್ಲು ಅವಳು ಫೋನ್ ಮಾಡಿ, ಇಷ್ಟು ನೋವು ಅಂತದರೆ ನಾನು ಹೆಂಗೆ ಬಿಟ್ಟು ಬರೋಕ್ಕಾಗತ್ತೆ, ನೀವು ಹೋಗು ಅಂತ ಅಂದ್ಲು. ನಾವು ಹೊರಟು ಬಂದ್ವಿ. ಹೌದಾ? ಛೇ ಪಾಪ, ಈಗ ಹೇಗಿದ್ದಾರಂತವ್ರು? ಹಾಗೆ ಇದ್ದಾರಂತೆ. ಜಸ್ಟ್ ಅವಳು ಫೋನ್ ಮಾಡಿದ್ದಷ್ಟೇ. ಅವಳು ಫೋನ್ ಮಾಡಿದ ತಕ್ಷಣ ಹೊರಟಿವಿ, ಬಂದಿವಿ. ಅದೇ ಇಲ್ಲೊಂಚೂರು ಮುಗಿಸ್ಕೊಂಡು ಹಾಗೆ ಹೋಗೋಣ ಅಂತಿದ್ದೀವಿ. ಇನ್ನು ಜಾಸ್ತಿನೇ ಪೆಟ್ಟಾಗಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ, ಎಂಥದ ಇನ್ನು. ಛೇ ಎಂತ ಆಯಿತು? ಸರಿತಾ ಅವರು ಪಾಪ ಎಲ್ಲಿಗೂ ಹೋಗಲ್ವಂತಲ್ಲ, ಹೇಳ್ತಿದ್ರು ಅಪ್ಪ. ಇಲ್ಲಿಗಾರು ಬರ್ತಾರೆ ಅಂದ್ಕೊಂಡಿದ್ದೆ, ಇಲ್ಲೂ ಹಿಂಗಾಗಬೇಕಾ? ಇರಲಿ ಬಿಡಿ, ಹೆಂಗಾರು ಅವ್ರ ಅತ್ತೆ ಒಂದು ಬೇಗ ಹುಷಾರಾದರೆ ಸಾಕಪ್ಪ. ಹ್ಞೂ, ನಾನು ಅದೇ ಯೋಚನೆ ಮಾಡ್ತಿದ್ದೆ. ಎಲ್ಲಿ ಮಗಳು ಬರ್ಡೇ ಬೇಬಿ? ಅವಳು ಬಿಡಿ, ಇವತ್ತಂತೂ ನಿತ್ತಲ್ಲಿ ನಿಲ್ತಾನೇ ಇಲ್ಲ. ಒಳಗೆ ಪ್ರೇಮನ ಜೊತೆ ಇದ್ದಾಳ ಅಂತ. ಪ್ರೇಮ ಅಂದರೆ ನಿಮ್ಮ ತಂಗಿನಾ? ಇಲ್ಲ, ನನಗೆ ತಂಗಿ ಎಲ್ಲ ಏನೂ ಇಲ್ಲ. ಈ ಪ್ರೇಮ ನಂಗೊಂಥರ ಅಕ್ಕಿದ್ದಂಗೆ. ನನ್ನ ಮಗಳು ಚಿಕ್ಕಲ್ಲಿಂದನೂ ಅವಳ ಜೊತೆನೇ ಬೆಳೆದಿದ್ದಾಳೆ. ಅದಕ್ಕೆ ಅವಳು ನನಗಿಂತ ಜಾಸ್ತಿ ಅವಳ ಜೊತೆನೇ ಇರ್ತಾಳೆ. ಇವತ್ತಂತೂ ಇಷ್ಟೆಲ್ಲ ಜನ ನೋಡಿದಾಳಲ್ಲ, ಒಂಥರ ಗಾಬರಿ ಆಗಿದೆಯೇನೋ, ಅವಳನ್ನು ಬಿಟ್ಟು ಬರೋದೇ ಇಲ್ಲ. ನನ್ನ ಕೈಗೂ ಬರೋಲ್ಲ. ನಾನು ಈಗ ಬಂದು ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ನಿಲ್ತೀನಲ್ಲ, ಅದೇ ಅವಳಿಗೆ ಬೇಜಾರಾಗಿದೆಯೋ ಏನೋ. ಹ್ಞೂ, ಮಕ್ಕಳ ಹಾಗೆ ಅಲ್ಲ, ಚಿಕ್ಕಲ್ಲಿರ್ತಾ ಯಾರ ಜೊತೆ ಇರ್ತಾರೋ ಅವ್ರ ಜೊತೆನೇ ಹೊಂದ್ಕೊಳ್ಳೋದು. ಈಗ ನಮ್ಮ ಅಕ್ಕನ ಮಗನೇ ನೋಡಿ, ನಾನು ಅಪರೂಪಕ್ಕೊಂದ್ಸತಿ ಹೋಗ್ತೀನಿ ಸಿಗ್ತೀನಲ್ಲ, ಆದರೂ ಯಾರ ಜೊತೆ ಇದ್ರೂ ನನ್ನ ಕೈಗೆ ತಕ್ಷಣ ಬಂದುಬಿಡ್ತಾನೆ. ಹಾಂ ಹೌದು, ನೀವಿಲ್ಲೇ ಇರಿ ಪೂರ್ವಿತಾ, ನಾನೊಂಚೂರು ರಾಕೇಶ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಹಾಂ ಸರಿ. ಪಾರ್ವತತ್ತೆ, ಆರಾಮಿದ್ದೀರಾ? ನೀವು ಅವತ್ತು ನಮ್ಮ ಮನೆಗೆ ಬರಲೇ ಇಲ್ಲ. ಎಲ್ಲರೂ ಬಂದಿದ್ರು ಗೊತ್ತಾ? ನಮ್ಮಮ್ಮಂತೂ ಎಷ್ಟು ಸತಿ ಹೇಳ್ತೇನೋ, ಪಾರ್ವತಕ್ಕೆ ಬರಬೇಕಿತ್ತು ಅಂತ. ಒಂಚೂರು ಗೇಟ್ ಸೌಂಡ್ ಆಗಂಗಿಲ್ಲ, ಪಾರ್ವತಕ್ಕೆ ಬಂದ್ರೆ ಏನೋ ಅಂತೇಳಿ ಹೊರಗಡೆ ಹೋಗಿ ನೋಡೋದು ಗೊತ್ತಾ? ನೋಡಲಿ, ಅದಕ್ಕಾದ್ರೂ ಅಷ್ಟು ಜ್ಞಾನ ಅದೇ. ಅಲ್ಲಿಂದ ಇಲ್ಲಿಗೆ ಬಂದ್ಕೊಂಡು ನಾ ಬರ್ತೀನಿ ಅಂತೇಳಿ ಅಷ್ಟು ಕಾಯ್ತಾ ಇದೆ. ಬರ್ಬೇಕು ಅಂತ ಗೊತ್ತಾಗಿದೆ. ಪಾಪ ಬತ್ತಿತ್ತು ನಮ್ಮ ಮನೆಗೆ, ಏನು ಗಡಿಬಿಡಿಲಿ ಹೋತೇನೋ. ಆದರೆ ನಿಂಗೆ ಮಾತ್ರ ನಮ್ಮ ಮನೆಗೆ ಕಾಲು ನೋಡ್ಕಲ್ಲ. ಇಲ್ಲ ಪಾರ್ವತತ್ತೆ, ಹಾಗೇನಿಲ್ಲಪ್ಪ. ನಾನು ಇವ್ರ ಹತ್ರ ಹೇಳ್ತಿರ್ತೀನಿ ಒಂದಿನ ಹೋಗೋಣ ಅವ್ರ ಮನೆಗೆ ಅಂತ. ಇವ್ರಿಗೆ ನೋಡಿ ಟೈಮೇ ಇರಲ್ಲ, ಒಂದಲ್ಲ ಒಂದೇನಾದ್ರು ಕೆಲಸ. ನಾ ಎಷ್ಟು ಸತಿ ಹೇಳ್ತೀನಿ ಗೊತ್ತಾ? ಬದ್ದದರ ಬಾಯಿ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀಯ.
ಸುಮ್ಮನೆ ಆ ಹುಡ್ಗನ ಸುದ್ದಿ ಅಂತ ಕೇಳ್ತೀಯ ಪಾಪ. ಅವನಿಗೆ ಸಣ್ಣಲಿಂದನು ಇಸ್ಕಲಿಗೆ ಹೋಗೋಷ್ಟೊತ್ತಿಗೆ ನಮ್ಮನೆ ಅಂದ್ರೆ ಭಾಳ ಕೈಯಸ್ಸು. ಎಂಥದ್ದು ಇಲ್ದಿದ್ರೆ ಒಂಚೂರು ಬೆಲ್ಲನಾರು ನಮ್ಮನೆಗೆ ಬಂದು ತಿಂದ್ಕೊಂಡು ಹೋಗ್ಬೇಕು ಗೊತ್ತಾನ. ಈಗೀಗ ಬರೋದೇ ಬಿಟ್ಟಾನೆ. ಕರ್ಕೊಂಡು ಹೋಗಿ ಅಂತದಂತೆ. ನಮ್ಮನೆ ಬಾಗ್ಲಲ್ಲೇ ಹೋಗಿ ಯಾವತ್ತೋ ನಮ್ಮನೆ ಕಡೆ ತಿರುಗಿ ನೋಡ್ಲ. ಈಗ ಬತ್ತಾರೆ ಹಂಗಾರೆ ಅಂತೇಳಿ ನಾನೆಲ್ಲ ಸಮ್ಮಾಡಿ ಇಟ್ಕೊಂಡಿದ್ದೆ ಗೊತ್ತಾನ. ನಿಮ್ಗೆ ಸಾವ್ಕಾರ್ರೆ ಕಾಣೋದು, ಸಾವ್ಕಾರ ಮನೆಗೆ ಬಂದ್ರಿ ಹಾಗೆ ಹೋದ್ರಿ, ನಾವೆಲ್ಲ ಎಲ್ಲಿ ಕಾಣ್ತೇವೆ. ಅದೇ ನಿನ್ನ ಅಮ್ಮ ಆಗಿದ್ರೆ ಹಂಗೆ ಹೋಗ್ತಿರ್ಲ ಬಿಡು. ಓ, ಅವತ್ತು ಇಲ್ಲಿ ರಮ್ಯಾ ಅವ್ರ ಮನೆಗೆ ಬಂದು ಹೋದ್ವಲ್ಲ, ಅದನ್ನು ನೋಡಿದ್ರ? ಹಾಂ, ಈಗ ನೆನಪಾಯ್ತು. ಹೇಳಿದ್ರು ಅಲ್ಲಿ ಗದ್ದೆ ಹಂಚ ಮೇಲೆ ಹೋಗ್ತಿರ್ಬೇಕಾರೆ ಮೇಲೆ ಕಾಣದೆ ನಿಮ್ಮ ಮನೆ ಅಂತ ಹೇಳಿದ್ರು. ಆದರೆ ಏನು ಮಾಡ್ತೀರಿ, ತುಂಬ ಸುಸ್ತಾಗಿತ್ತು ಅವತ್ತು ನಡ್ಕೊಂಡು ಬಂದು. ನಾನು ಹೇಳದ್ನ ಅಂತ ಹೋಗೋಣ ಅಂತ. ಇವರೇ ಬಹುಶಃ ಬೇಡ ಅಂದಿದ್ದೇನು, ಬೇರೆ ಎಂಥ ಕೆಲಸ ಇತ್ತೋ ಎಂಥದ್ದು ನಂಗೆ ಸರಿ ನೆನಪಿಲ್ಲ. ಆದರೆ ಅವತ್ತು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಹೌದು, ಇನ್ನೊಂದು ದಿವಸ ಗ್ಯಾರಂಟಿ ಬರ್ತೀನಿ. ಅಮ್ಮ ಬರ್ತಾಳಲ್ಲ ನಮ್ಮನೆಗೆ, ಅದನ್ನು ಕರ್ಕೊಂಡು ಬಂದೇ ಬರ್ತೀನಿ. ಆ ಬೇಜಾರಿಗೆ ನೀವು ಅವತ್ತು ಬರಲಾ? ಮತ್ತೆ ಅಂತದೆ ಕಾಲು ಬುಡಕ್ಕೆ ಬಂದಿಯ ಅಲ್ಲೇ ನಮ್ಮನೆಗೆ ಬರದೆ ಹೋಗಿಯ, ಮನ್ಸಿಗೆ ಬೇಜಾರಾಗದೆ ಇರ್ತದ? ಅದಕ್ಕೆ ಬರಲ. ಅದು ದೇವಸ್ಥಾನದ ಇದಕ್ಕೆ ಬರಬೇಕು ಅಂತ ಜ್ಞಾನ ಮಾಡಿದ್ದೆ. ನೀರು ಕರೆದು ಬಿಟ್ಟರು ಎಲ್ಲ ಯಾವಾಗಲೂ ವರ್ಷ ಹೋಗೋ ದೇವಸ್ಥಾನ. ಎಂಥದೋ ಬೇರೆ ಏನೋ ಕೆಲಸ ಇತ್ತೇನೋ, ಹಂಗಾಗಿ ಬರಲ್ಲ. ಹೋಗ್ಲಿ ಬಿಡು, ಸುಮ್ಮನೆ ಮಾತಿಗೆ ಹೇಳಿದ್ದಷ್ಟೇಯ. ಪವಿತ ಬಂದನ? ಅಯ್ಯೋ, ನಾನು ಈಗಷ್ಟೇ ಪಲ್ಲವಿ ಹತ್ರ ಅದನ್ನೇ ಮಾತಾಡ್ತಾ ಕೂತಿದ್ದೆ. ಪೂರಿತನ ಗಂಡ ಬರಬೇಕಿತ್ತು, ಅದೇನು ಬರಲಲ್ಲ ಅಂತ. ಅದೇನು ತಡತ್ತಲ್ಲ, ನಿನ್ನ ಗಂಡ ಬರಲನ? ಬಂದರೆ ಇವ್ರು ಬಂದರೆ ಅತ್ತೆ, ಹೊರಗಡೆ ಯಾರ ಹತ್ರನೋ ಮಾತಾಡ್ತಾ ಇದ್ದಾರೆ. ಓ, ಪಲ್ಲವಿನೂ ಬಂದಳ? ಬಂದದೆ, ಪಲ್ಲವಿ ಬಂದದೆ, ಪವನನ ಹೆಂಡತಿ ಬಂದದೆ, ಎಲ್ಲರೂ ಬಂದಂಗೆ ಬಂದಿವೆ. ಇದು ಸರಿತಾ ಬರಲ್ಲನೆ? ಅದಕ್ಕೆ ಗೊತ್ತೇ ಇಲ್ಲೇನಲ್ಲ? ಇಲ್ಲ ಅತ್ತೆ, ಗೊತ್ತು, ಸರಿತಕ್ಕ ಗೊತ್ತು. ನಂಗೆ ಇಷ್ಟೊತ್ತು ಈಗ ಅದನ್ನೇ ಹೇಳ್ತಾ ಇದ್ದೆ. ಅತ್ತಿಗೆ ಏನೋ ಸ್ವಲ್ಪ ಆರಾಮಿಲ್ದಿದ್ದಂಗೆ ಆತಂತೆ, ಹಂಗಾಗಿ ಬರಲ್ಲ. ಅಕ್ಕಗೆ ಕಾಯ್ತಾನೆ ನಾನು ಬರೋದು ಲೇಟ್ ಆಗಿದ್ದು. ಪಲ್ಲವಿ ಎಲ್ಲ ಎಲ್ಲದಾರೆ? ಅಲ್ಲೇ ಒಳಗೆ ಮಾತಾಡ್ತಾ ಕೂತಾರೆ. ಎದ್ದು ಇಚ್ಚಿಗೆ ಬರ್ರೆ ಅಂದ್ರೆ ಕೂತಲಿಂದ ಹನಿ ಅಂದಲ್ಲ. ನಮ್ಮ ಪಾವನನ ಹೆಂಡತಿ ಗೊತ್ತಲ್ಲ ನಿಂಗೆ, ಎಲ್ಲರೂ ಒಂದು ಕಡೆ ಕೂತು ಅಂದ್ರೆ ಅಲ್ಲೇ ಕೂತಿರ್ಬೇಕು. ಹೋಗ್ಬೇಕು ಆಚಿಗಿಚ್ಚಿಗೆಲ್ಲ ಸ್ವಲ್ಪ ನೋಡಬೇಕು ಅನ್ನೋದು ಇಲ್ಲೇ ಇಲ್ಲ. ನಮ್ಮ ಪಲ್ಲವಿ ಒಬ್ಳು ಹಾಗೆ ಹಾಕಿ ಕೂತದೆ. ಸೀತಾ, ನಾವೊಂದು ಕೆಲಸ ಮಾಡೋಣ, ರಘುವೀರಣ್ಣ ರಮ್ಯ ಎಲ್ಲ ಅಲ್ಲೇ ಇರ್ಬೇಕನ ಹೇಳಿ ಹೊರಡೋಣ. ಹಿಂಗೆ ನೋಡ್ಕೊಂಡು ಹೋಗೋಷ್ಟೊತ್ತಿಗೆ ಸುಮಾರು ಹೊತ್ತಾಗ್ತದೆ. ಜಲ್ಜ, ನೀನು ಬರೋದು ತಡೆ ನಾಲನೆ? ಹಾಂ, ನಾನು ಬರೋದು ತಡನೆಯ ಬರೋದಕ್ಕ. ಅಂದರೆ ಇಲ್ಲೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಈಗ ಪಲ್ಲವಿ ಗಂಡು ಏನೋ ಅಷ್ಟು ಸಲೀಸು ಹೊಲ್ಡಲ್ಲ. ಇವರಿಗೆ ಭಾಳ ಬೇಕಾದಾರಲ್ಲ, ಬೇಗ ಕಳಿಸಲ್ಲ ಅವರನ್ನು. ಹೇಳ್ಯಾರೆ ಕಾರಲ್ಲೇ ಹೋಗೋಣ ಮತ್ತು ನಡ್ಕೊಂಡೆಲ್ಲ ಹೋಗಬೇಡಿ ಅಂತ ಹೇಳ್ಯಾರೆ. ಕಾರಲ್ಲೇ ತಂದು ಬಿಡ್ತಾರೆ, ಮನೆ ತನಕ ಬಿಡ್ತಾರೆ. ಹಾಗಾಗಿ ನಾನೊಂಚೂರು ತಡಾಗಿ ಹೊರಡ್ತೀನಿ. ಹಾಂ, ಆಗಲಿ ಹಾಗೆ ಮಾಡಿ. ಸೀತಾ, ನಾವು ಹೋಗೋಣ ಬಾ. ಪೂರಿತ್ ನಡಿ, ಒಳಗೆ ನಡಿ, ಅಲ್ಲೆಲ್ಲ ನೋಡ್ಬಾ. ನಮ್ಮೂರಲ್ಲಿ ಹಿಂಗ್ಸ್ರದ್ದು ಇದ್ದಿದ್ದೆಯ, ಬರೋ ತನಕ ಗಡಿಬಿಡಿ, ಹೋಗೋ ತನಕ ಗಡಿಬಿಡಿ. ಬರೋದೇ ಅಪೂರ್ವಕ್ಕೆ ಅನ್ಸತಿ. ಒಳಗೆ ಹೊರಗೆ ಎಲ್ಲ ನೋಡ್ಕೊಂಡು ಇದು ಮಾಡೋಕ್ಕಾಗ್ತದೆ? ಬಾ. ಆದರೂ ಪಾಪ ಸರಿ ತಗೊಂಡು ಏನು ಗೋಳೆ ಮಗನೇ, ನಾಶ ಮಾಡಿದ್ದೆ. ಅದು ಬರ್ತದೇನು ಅಂತ ಅಲ್ಲ, ಸತ್ಯಕ್ಕೂ ಪೆಟ್ಟಾಗಿದ್ದೆ. ಹೌದಾ? ಅಲ್ಲ, ಬೇಡ ಗಿಡ ಅಂತ ಏನಾರು ಹೇಳಿದ್ರಂತ ಗಂಡ ಅತ್ತೆ ಮಾವ ಅಂತ? ಏನು ಅತ್ತೇನು ಅದೇನು ಕಮ್ಮಿ ಹಿಂಸೇನಲ್ಲ. ಸುಳ್ಳಿಕಾರು ಹೇಳಿದ್ರು ಹೇಳ್ತೆ ಪೆಟ್ಟಾಗಿದೆ ಅಂತ. ಸರಿತೆ ಅಂತ ಹೇಳ್ತಾ ನಿನ್ನ ಹತ್ರ. ಅವಳು ಹಂಬಾಕ್ ನೋಡಿ ಸೀತಾ, ಏನು ರಾಜ್ಯಕ್ಕಿಲ್ಲಿದ್ದು ಕಾರ್ ಕಂಡು ಬಿಟ್ಟದೆ. ಇದ್ರೊಳಿಯನ ಹತ್ರನೇ ಸೈ, ಬೇರೆ ಯಾರ ಹತ್ರನಾರು ಕಾರ್ ಅದೇನು ಕಾರಲ್ಲಿ ಹೋಗ್ತದಂತೆ. ಮುಚ್ಚಿತ್ತು. ಬಾ, ನಾವು ಹೋಗನ್ಸಿತ್ತ. ನಾವು ಇಷ್ಟೊತ್ತು ಇದ್ದಿದ್ದೆ ಅಲ್ಲೇ. ಇಲ್ಲ ಅತ್ತೆ, ಹಂಗೆ ಸುಳ್ಳಿಗಿಲ್ ಹೇಳಿದ್ದಲ್ಲ, ಹೋಗೋದು ಬೇಡ ಅಂತಲೂ ಏನು ಹೇಳಿಲ್ಲ. ಇವ್ರನ್ನ ಕಳ್ಸೋಕ್ಕೆ ಅಂತಲೇ ಬರ್ತಾ ಇದ್ರಂತೆ. ಮೆಟ್ಲಲ್ಲಿ ಅದೇನೋ ಕಾಲು ಜಾರಿದ್ದಂತೆ ಮರ, ಎತ್ಲಾಗ ನೋಡ್ಕಿ ಬರ್ತಾ ಇದ್ರು ಎಂಥದ್ದು.
ಚೂರೇನು ಭಾಳ ಎತ್ತರದ ಮೆಟ್ಲು ಅಲ್ಲಂತೆ. ನೀವು ನೋಡ್ಲ ಅವ್ರ ಮನೆ ಅಲ್ಲ, ಅವ್ರ ಮನೆ ಎದುರುಗಡೆ ಮೆಟ್ಲಲ್ಲಿ ಈಗ ತಕ್ಷಣವೇ ಬಾಕೆ ಬರೋಕ್ಕೆ ಶುರು ಆಗ್ಯದಂತೆ. ಅಯ್ಯೋ ನೋವು ಅಂಥೇಳಿ ಏನು ಇದು ಮಾಡ್ತಿದ್ರು, ಹೆಜ್ಜೆ ಇಡೋಕ್ಕಾಗಲ್ಲ ಅಂತ. ಪೆಟ್ಟು ಸ್ವಲ್ಪ ಜಾಸ್ತಿನೇ ಆಗಿರ್ಬೇಕ ಅಂತ. ನಮ್ಮ ಅಕ್ಕನ ಗ್ರಾಚಾರ ಅಂತೂ ಹೌದು ಬಿಡಿ. ನಾನು ರಾಕೇಶು ಒಂದ್ಸರಿ ಯೋಚನೆ ಮಾಡ್ದು ಹಾಗೆ ಹೋಗೋಣ ಅಂತ. ಮತ್ತಿಲ್ಲಿ ರಮ್ಯನೂ ಭಾಳ ಹೇಳಿದ್ರಲ್ಲ ಬರಲೇಬೇಕು ಅಂತ. ಚೂರು ಬಂದು ಹಿಂಗೆ ಅಟೆಂಡ್ ಮಾಡಿ ಆ ಕಡೆ ಹೋಗೋಣ ಅಂತ. ಈಗ ತಕ್ಷಣ ಹೋಗ್ಬೇಕು ನಾವೀಗ ಅಲ್ಲಿಗೆ. ಹೌದಾನ? ನಾನು ಹಂಗಾರೆ ಏನು ಬೇಕಂತ ಇದು ಆಟ್ಕ ಗಿಟ್ಕ ಮಾಡ್ತದನಂತ ಲೆಕ್ಕ ಹಾಕ್ತಿತ್ತು. ಏನು ಹಣೆ ಬರ ಹೇಳು ನನ್ನ ಮಗಳದ್ದು ಅದ್ರದ್ದು ಒಬ್ಳದ್ದು. ಹೇ ಗನಾಗ ಬಂದಿಲ್ಲ ಒಂದು ಮಾತುಕತೆ ಆಡ್ಕೊಂಡು ಓಡಾಡ್ಕೊಂಡು ಹೋತಿತ್ತು. ಅದು ಇಲ್ದಿದ್ದಂಗೆ ಆಯ್ತು ಅಂತ. ನಾನಾರು ಒಂದು ದಿನಕ್ಕೆ ಬರೋಣ ಅಂದ್ರೆ ಮರತಿ. ನಮ್ಮ ಮನೇಲಿ ಪವನನ ಹೆಂಡತಿ ಒಬ್ಬಳದೆ. ನಾನು ಮನೇಲಿ ಇಲ್ದಿದ್ರೆ ಅದು ಇರೋಳಲ್ಲ, ನಿಂಗೆ ಗೊತ್ತಲ್ಲ. ಏನು ಅನ್ಕೋತದೆ ಏನೋ ಸರಿತಾ ಯಾವ್ದಂತ ಮಾಡ್ಕಿತದೆ ಸಣ್ಣ ಬಾಲೆ. ಅವನಾರು ದುಡ್ಡು ಬಿಟ್ಟಿದ್ರು ತಗೊಂಡೋಗಿ ನಿಮ್ಮ ಮನೇಲಿ ಒತ್ತಿಗೆಮ್ಮನ ಹತ್ರ ಬಿಟ್ಟಿದ್ರು ಬಿಟ್ಬೋದಿತ್ತು. ಒಂದು ಕೆಲಸ ಮಾಡು, ಒತ್ತಿಗೆಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ಬರಲಿ. ಹೆಂಗೆ ತಕ್ಷಣ ಇದಾಗ್ಯದೆ ಬಾಕ್ ಬತ್ತದೆ ಅಂದರೆ ಏನು ಮೂಳಿಗೆ ಪೆಟ್ಟಾಗ್ಯದೆ ಏನೋ ಕಳೆ, ಏನು ಬಿದ್ದಾಸಿಕೆ ಅಂತ ಕಾಣ್ತದೆ. ಏನು ಹುಡುಗಾಟಿಕೆನೆ ಮಲಗದಲ್ಲೇ ಎಲ್ಲ ಮಾಡಬೇಕು ಅಂದರೆ ಏನೊಂದು ಇದು ಹಿಡ್ದು ಬಿಡುತ್ತೆ ಏನೋ. ಅದಕ್ಕೆ ನೀ ಹೋಗಿ ಮಗನೆ, ಇಲ್ಲೇ ಪೂರೈಸ್ಕೊಂಡು ಸೀದಾ ಹೋಗಿ ಹೆಂಗದೆ ಪರಿಸ್ಥಿತಿ ಏನು ನೋಡ್ಕೊಂಡು ನಿನ್ನ ಅಮ್ಮಗೆ ಫೋನ್ ಮಾಡು. ಅವರಿಗೆ ಬರೋಕ್ಕೆ ಭಾಳ ಅನನುಕೂಲ ಆಗಿದೆ ಅಂದರೆ ನಾನು ಕೆಲಸ ಮಾಡ್ತೀನಿ, ಪವನನ ಹೆಂಡ್ತಿನ ತವ್ರ ಮನೆಗೆ ಕಳಿಸಿ ನಾನು ಬರ್ತೀನಿ. ಯಾರೊಬ್ಬರಿಗೆ ಇರ್ಬೇಕೆ ಆಗಲ್ಲ ಮತ್ತೆ ಪಾಪ, ಅದಕ್ಕೆ ಭಾಳ ಗೋಳಾಗ್ತದೆ. ಇಲ್ಲ ಹಾಗೇನಿಲ್ಲ ಅತ್ತೆ, ಒಬ್ಬನು ಕೆಲಸದವನದಾನೆ, ಮಾವ ಆದರೆ ಭಾವ ಆದರೆ ಹೆಂಗಾರು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊತಾರೆ. ಅವಳಿಗದು ಕೆಲಸ ಮಾಡೋದಂದ್ರೆ ಬೇಜಾರೇನಿಲ್ಲ. ಆದರೂ ನಂಗೆ ಈಗ ನೀವು ಹೇಳಿದ ಮೇಲೆ ಟೆನ್ಷನ್ ಆಗ್ತಾಯಿದೆ, ಮೂಳಿಗೆ ಏನಾರು ಪೆಟ್ಟು ಆಗ್ಯದ ಕೊನೆಗೆ ಅಂತ. ಥೋ ಎಂತ ಮಾಡೋದೇನು. ನಾನು ಅಮ್ಮಗೆ ಫೋನ್ ಮಾಡ್ತೀನಿ, ಬರ್ಬೋದು ಅಮ್ಮ. ಈ ಮನೇಲೂ ಈಗ ಅಂತ ಕೆಲಸ ಇರಲ್ಲಲ್ಲ, ಬರೋಕ್ಕೆ ಹೇಳಬೇಕು. ನಾವೊಂದು 4 ದಿನ ಮನೆಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ದು ನಾನು ಅಕ್ಕ. ಇನ್ನು ಹೋದಂಗೆ ಬಿಡಿ. ಇನ್ನು ಹೋದಂಗೆ ಸರಿತಿನ ಸಜ್ಜಿಗೆ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ನೋಡ್ಬೇಕಾರೆ. ಆ ಹಿಂಗ್ಸು ಮೊದಲೇ ಕಳ್ಳ್ಯಾಸ ಜಾಸ್ತಿ ಅಂತೇಳಿ ನಮ್ಮನೇಲಿ ಇವ್ರು ಯಾವಾಗಲೂ ಹೇಳ್ತಿರ್ತಾರೆ. ಒಂದು ಉಪ್ಪಿನ ಹಳ್ಳಿನ ಕೆಲಸ ಮಾಡೋಕ್ಕಿರ್ಲಂತೆ, ಇನ್ನಂತೂ ಬಿಡು ಇದೊಂದು ಹೇಳಿ ಆಗ್ತದೆ. ಆಗಲಿ ಬಿದ್ದು ಹೋಗಲಿ, ಅವು ಇದ್ದವೆಯಾ. ಬಾ ಒಳಗೆ ಬಂದು ಪಕ್ಕನ ಹೊರಡ್ಬೋದು ಮರತಿ.